ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀಟ್ MBBS BDS AMS BHMS BPT ಬಗ್ಗೆ ಯಾವ್ದು ಹೋಗಬೇಕು ಏನು ಗೊಂದಲ ಕೂಡ ಇರುತ್ತೆ. ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಯಾವ್ದು ಆಯ್ಕೆ ಮಾಡಬೇಕು, ಏನು ನಿಮ್ಮ ಪ್ರಿಫರೆನ್ಸ್ ಕೂಡ ಏನು, ನೀವು ಹೀಗೆ ಚೂಸ್ ಮಾಡಿ ಅಂತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಮೊದಲು ಬಂದ್ಬಿಟ್ಟು MBBS ಆಯ್ತಾ, ಬ್ಯಾಚಲರ್ ಆಫ್ ಮೆಡಿಸಿನ್ ಅಂಡ್ ಬ್ಯಾಚಲರ್ ಆಫ್ ಸರ್ಜರಿ ಅಂತ. ಇದು ವೆರಿ ಟಾಪ್ ಪ್ರಿಯಾರಿಟಿ ನಿಮಗೆ ಗೊತ್ತಿರೋ ಹಾಗೆ. ಡಾಕ್ಟರ್ ಎಂಬ ನಿಮಗೆ ಗೌರವದ ಪದವಿ ಆಗಿರುತ್ತೆ. ಇದನ್ನ ಗೌರ್ಮೆಂಟ್ ಜಾಬ್ ಅಂಡ್ ನಿಮಗೆ PG ಕೂಡ ಆಪ್ಷನ್ಸ್ ಕೂಡ ಹೆಚ್ಚು ಇದಾವೆ. ಹಾಸ್ಪಿಟಲ್ಸ್, ಕ್ಲಿನಿಕ್ಸ್, ರಿಸರ್ಚ್ ಲ್ಯಾಬ್, UPSC ಕೂಡ ನಿಮಗೆ ಇದರಲ್ಲಿ ಸಾಧ್ಯ ಕೂಡ ಇರುತ್ತೆ. ಕೋರ್ಸ್ ಅವಧಿ 5.5 ಇಯರ್, 1 ವರ್ಷ ಇಂಟರ್ನ್ಶಿಪ್ ಕೂಡ ಇರುತ್ತೆ. ಖರ್ಚು ನೋಡೋದಾದ್ರೆ MBBSಗೆ ಅರೌಂಡ್ ನಿಮಗೆ ಗೌರ್ಮೆಂಟ್ ಸೀಟ್ ಅಂದ್ರೆ 60,000 to 1 lakh ಪ್ಲಸ್ ಆಗುತ್ತೆ. ಅಂಡ್ ನಿಮಗೆ ಪ್ರೈವೇಟ್ ಕೋಟ ಆದ್ರೆ 10 to 20 lakh ಪ್ಲಸ್ ಕೂಡ ಆಗುತ್ತೆ. ಸೀಟ್ ಕಡಿಮೆ ಇದೆ, ಕಟ್ ಆಫ್ ಕೂಡ ಹೆಚ್ಚು ಇರುತ್ತೆ. ಆಲ್ವೇಸ್ ಡಿಮ್ಯಾಂಡ್ ಕೂಡ ಇರುತ್ತೆ MBBS. ಇದು ಗೊತ್ತೇ ಇದೆ ಅನ್ಕೋತೀನಿ ಎಲ್ಲರೂ ಕೂಡ ಚೂಸ್ ಕೂಡ ಮಾಡ್ಬೋದು. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು BDS ಆಯ್ತಾ, ಬ್ಯಾಚಲರ್ ಆಫ್ ಡೆಂಟಲ್ ಸರ್ಜರಿ ಆಯ್ತಾ. ಇದನ್ನ ಯಾರು ಆಯ್ಕೆ ಮಾಡ್ತಾರೆ ಅಂದ್ರೆ ಡೆಂಟಿಸ್ಟ್ ಆಗಿ ಪ್ರೈವೇಟ್ ಕ್ಲಿನಿಕ್ ಆರಂಭಿಸಬೇಕು ಅಂತ ಇದ್ರೆ ನೀವು ಕೂಡ ಟ್ರೈ ಕೂಡ ಮಾಡಬಹುದು. ಅಂಡ್ ನೀವು ಕಾಸ್ಮೆಟಿಕ್ ಡೆಂಟಿಸ್ಟ್ ಅಂಡ್ ನೀವು ಆರ್ಥೋಡೊಂಟಿಕ್ಸ್ ಅಲ್ಲಿ ನೀವು ಹೆಚ್ಚು ಬೇಡಿಕೆ ಕೂಡ ಇದೆ. ಅದು ಕೂಡ ನೀವು ಕೂಡ ಟ್ರೈ ಮಾಡಬಹುದು. ಅಂಡ್ ಹೃದಯ ಹಾಗೂ ನರಗಳಿಗೆ ಒತ್ತಡ ಕೂಡ ಕಡಿಮೆ ಇರುತ್ತೆ ಅಂತ ಹೇಳಿದ್ದಾರೆ. ಕೋರ್ಸ್ ಅವಧಿ ಕೂಡ 5 ಇಯರ್ ಆಗಿರುತ್ತೆ. ಖರ್ಚು ನೋಡೋದಾದ್ರೆ ಅರೌಂಡ್ ಗೌರ್ಮೆಂಟ್ ಸೀಟ್ ಬಂದ್ಬಿಟ್ಟು 40,000 to 80,000 ಕೂಡ ಇದೆ. ಪ್ರೈವೇಟ್ 8 to 12 lakh ಪ್ಲಸ್ ಕೂಡ ನಿಮಗೆ ಫೀಸ್ ಕೂಡ ಇರುತ್ತೆ. ಸೀಟ್ ಅವೈಲೇಬಿಲಿಟಿ ನೋಡೋದಾದ್ರೆ MBBSಗಿಂತ ಹೆಚ್ಚು ಸೀಟ್ ಕೂಡ ಇದರಲ್ಲಿ ಅವೈಲೇಬಲ್ ಕೂಡ ಇರುತ್ತೆ. ನೀವು ಕೂಡ ಟ್ರೈ ಮಾಡಬಹುದು. ಥರ್ಡ್ ಆಪ್ಷನ್ ಬಂದ್ಬಿಟ್ಟು BAMS ಆಯ್ತಾ, ಬ್ಯಾಚಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಅಂಡ್ ಸರ್ಜರಿ ಆಯ್ತಾ. ಇದನ್ನು ಯಾರು ಆಯ್ಕೆ ಮಾಡೋದಂದ್ರೆ BAMS ಗೊತ್ತೇ ಇದೆ. ಆಯುರ್ವೇದದಲ್ಲಿ ಯಾರು ಆಸಕ್ತಿ ಇದ್ರೆ ಅವರು ಕೂಡ ಮಾಡಬಹುದು. ಗೌರ್ಮೆಂಟ್ ಹಾಸ್ಪಿಟಲ್ ನಿಮಗೆ ಉದ್ಯೋಗ ಕೂಡ ಪಡ್ಕೋಬಹುದು. ಆಯುರ್ವೇದ ಕ್ಲಿನಿಕ್ ಕೂಡ ನೀವು ಶುರು ಮಾಡಬಹುದು. BMS ಕೂಡ ಮಾಡಿ. ಇಲ್ಲಿ ನಿಮಗೆ 5.5 ಇಯರ್ ಆಗಿರುತ್ತೆ. ಖರ್ಚು ಗೌರ್ಮೆಂಟ್ 30,000 to 70,000 ವರ್ಷಕ್ಕೆ ಇರುತ್ತೆ. ಪ್ರೈವೇಟ್ ಅರೌಂಡ್ 4 to 7 lakh ನಿಮಗೆ ಇರುತ್ತೆ. ಸೀಟ್ ಬಂದ್ಬಿಟ್ಟು ಮಾಡರೇಟ್ ಜಾಸ್ತಿನಲ್ಲ, ಕಡೆ ಕಡಿಮೆ ಆ ರೀತಿ ನಿಮಗೆ ಅವೈಲೇಬಲ್ ಕೂಡ ಇರುತ್ತೆ. ಮಾಡಿ. ನೆಕ್ಸ್ಟ್ BHMS ಆಯ್ತಾ, ಬ್ಯಾಚಲರ್ ಆಫ್ ಹೋಮಿಯೋಪತಿಕ್ ಮೆಡಿಸಿನ್ ಅಂಡ್ ಸರ್ಜರಿ. ಆಯ್ಕೆ ಮಾಡೋದು ಯಾಕೆ ಅಂದ್ರೆ ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ನಿಮಗೆ ನಮ್ಮ ಕೇಳಿದ್ರೆ ನೀವು BHMS ಟ್ರೈ ಮಾಡಬಹುದು. ಕ್ಲಿನಿಕ್ ಹೋಮಿಯೋಪತಿ ಫಾರ್ಮಸಿ ಕೂಡ ಶುರು ಮಾಡಬಹುದು. ಸೈಡ್ ಎಫೆಕ್ಟ್ ಕಡಿಮೆ, ಹೆಚ್ಚು ಜನ ಬಿಲೀವ್ ಮಾಡಿದ್ರೆ ವರ್ಲ್ಡ್ ಪೀಪಲ್ ಕೂಡ ಹೋಮಿಯೋಪತಿಯನ್ನು ಕೂಡ ನಮ್ಮ ಕೂಡ ಆಲ್ಟರ್ನೇಟಿವ್ ಆಗಿ ಇದನ್ನು ಕೂಡ ಚೂಸ್ ಮಾಡಿದ್ರೆ 5.5 ನಿಮಗೆ 4,000 ಪ್ರೈವೇಟ್ 3 to 6 lakh ನಿಮಗೆ ಸೀಟ್ ಬಂದ್ಬಿಟ್ಟು ಕೂಡ ಇದೆ. ನೆಕ್ಸ್ಟ್ ಮಾಡೋದಂದ್ರೆ ಸ್ಪೋರ್ಟ್ಸ್ ಹಾಸ್ಪಿಟಲ್ ಬೇಡಿಕೆ ಇದೆ. ಇಂಡಿಪೆಂಡೆಂಟ್ ನೀವು ಕೂಡ ಫಿಸಿಯೋಥೆರಪಿ ಕ್ಲಿನಿಕ್ ಕೂಡ ಶುರು ಮಾಡಬಹುದು. ಇದು ಫಿಸಿಕಲ್ ಮೂವ್ಮೆಂಟ್ ಬೇಸ್ಡ್ ಡಿಪೆಂಡ್ ಆಗಿರುತ್ತೆ. ನಾನ್ ಸರ್ಜಿಕಲ್ ಕೂಡ ಆಗಿರುತ್ತೆ. ಕೋರ್ಸ್ 5 ವರ್ಷ, ಖರ್ಚು ಬಂದ್ಬಿಟ್ಟು 30,000 1 ಲಕ್ಷ ವರ್ಷಕ್ಕೆ ಕೂಡ ಸಿಗುತ್ತೆ. ಅವೈಲೇಬಲ್ ಬಂದ್ಬಿಟ್ಟು ಉತ್ತಮವಾಗಿ ಅಂತ ಹೇಳಿದೆ. ನೀವು ಯಾವ್ದನ್ನ ಆಯ್ಕೆ ಮಾಡಬಹುದು ಅಂತ ಹೇಳ್ಕೊಡ್ತೀನಿ. ಯಾವ್ದು ಬಂದ್ಬಿಟ್ಟಿದೆ ನೋಡೋದಾದ್ರೆ MBBS ಕೋರ್ಸ್ ಬೇಡಿಕೆ ಹೆವಿ ಕೂಡ ಗೌರ್ಮೆಂಟ್ ಸೀಟ್ ಕೂಡ ಒಂದು ರೇಂಜ್ ಇದೆ. ಪ್ರೈವೇಟ್ ಆಯ್ತಾ, ಕೋರ್ಸ್ ಬೇಡಿಕೆ ಹೆವಿ ಇದೆ, ದುಡ್ಡು ಹೆವಿ ಇದೆ. ಗೌರ್ಮೆಂಟ್ ಕೂಡ ಕಡಿಮೆ ಇದೆ, ಪ್ರೈವೇಟ್ ಅಲ್ಲಿ ಹೆಚ್ಚು ಖರ್ಚು ಕೂಡ ಇದೆ. ಫ್ಯೂಚರ್ ಹೆವಿ ಕೂಡ ಇದೆ. ನೆಕ್ಸ್ಟ್ BDS ನೋಡೋದಾದ್ರೆ ಗೌರ್ಮೆಂಟ್ BDS ನೋಡೋದಾದ್ರೆ ದುಡ್ಡು ಕಡಿಮೆ ಇದೆ, ಗೌರ್ಮೆಂಟ್ ಕೂಡ ಹೆಚ್ಚಿದೆ, ಖರ್ಚು ಕೂಡ ಕಡಿಮೆ ಇದೆ, ಫ್ಯೂಚರ್ ಉತ್ತಮವಾಗಿದೆ, ಟ್ರೈ ಕೂಡ ಮಾಡಬಹುದು. ಅಂಡ್ ನಿಮ್ಗೆ BMS ನೋಡೋದಾದ್ರೆ ಕೋರ್ಸ್ ಬೇಡಿಕೆ ರೇಂಜ್ ಇದೆ ಆಯ್ತಾ, ದುಡ್ಡು ಕೂಡ ಕಡಿಮೆ ಇದೆ, ಗೌರ್ಮೆಂಟ್ ಕೂಡ ಲಿಮಿಟೆಡ್ ಇದೆ. ಇದು ಸ್ಕೋಪ್ ನೋಡೋದಾದ್ರೆ ನೀವು ರೂರಲ್ ಏರಿಯಾ ಕೂಡ ಫೋಕಸ್ ಕೂಡ ಮಾಡಬೇಕಾಗುತ್ತೆ. ನೋಡಿದ್ರೆ BMS ನೋಡೋದ್ರೆ ಕೂಡ ಎಲ್ಲ ಕೂಡ ಲಿಮಿಟೆಡ್ ಕೂಡ ಇದೆ. ಸ್ಕೋಪ್ ಸೀಟ್ ಕೂಡ ಇದೆ. ಫ್ಯೂಚರ್ ಇದು ಕೂಡ ಲಿಮಿಟೆಡ್ ಆಗಿದೆ. PP ನೋಡೋದಾದ್ರೆ ಬೇಡಿಕೆ ರೇಂಜ್ ಇದೆ ಆಯ್ತಾ, ಅದು ಕೂಡ ಕಡಿಮೆ ಇದೆ, ಹೆಚ್ಚು ಸೀಟ್ ಕೂಡ ಇದಾವೆ, ಖರ್ಚು ಕೂಡ ಕಡಿಮೆ. ಸ್ಪೋರ್ಟ್ಸ್ ಫಿಟ್ನೆಸ್ ನಾನ್ ಸರ್ಜಿಕಲ್ ಹೋಗಬೇಕಾದ್ರೆ ನೀವು BPT ನ ಇದು ನಿಮ್ಮ ಆಗಿ ಆಗಿರುತ್ತೆ. ನೀವು ಏನು ತೀರ್ಮಾನ ನೀವು ಏನು ಡಿಸೈಡ್ ಮಾಡಿ ಅಂದ್ರೆ ಆಸಕ್ತಿ ಮೆಡಿಸಿನ್ ನ್ಯಾಚುರಲ್ ಲಿಂಗೋಥೆರಪಿ ಆಸಕ್ತಿ ಇದೆ, ಅದನ್ನ ಯೂಸ್ ಮಾಡಿ ಸಾಕಷ್ಟು ಆಸಕ್ತಿ ಬಂದಿರುತ್ತೆ. ನೀವು ನಿಮ್ಗೆ ಏನು ಇಷ್ಟ ಅದನ್ನ ಕೂಡ ಮಾಡೋಣ ಖಂಡಿತ ಸಹಾಯ ಆಗುತ್ತೆ. ಕಟ್ ಆಫ್ ರ್ಯಾಂಕ್ ನಿಮ್ಮ ರ್ಯಾಂಕಿಗೆ ಎಷ್ಟು MBBS ಸಿಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟು ರ್ಯಾಂಕ್ ಇದೆಯಾ ಅದರಲ್ಲಿ ನಿಮಗೆ ಇರಬಹುದು, ನಿಮ್ಮ ಕಾಲೇಜ್ ಅಲಾಟ್ಮೆಂಟ್ ಆಗಬಹುದು ಅಂತ ಗೊತ್ತಿರುತ್ತೆ. ಅದನ್ನ ನೋಡ್ಕೊಂಡು ನೀವು ಕೂಡ ಟ್ರೈ ಮಾಡ್ಕೋಬೇಕು. ಆಸಕ್ತಿ ವೆರಿ ಇಂಪಾರ್ಟೆಂಟ್. ಖರ್ಚು ಮತ್ತು ವಿದ್ಯಾಭ್ಯಾಸ ಮಾಡಬೇಕು. ವಿದ್ಯಾಭ್ಯಾಸ ಖರ್ಚು ಕೂಡ ಮಾಡ್ತೀರಾ, ಫ್ಯೂಚರ್ ಒಳ್ಳೆ ನೀವು ಆದ ಓಕೆ, ಬಟ್